ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿಗಳು ನಮಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತೀರಾ. ಜೂನ್ 9ನೇ ತಾರೀಕಿನಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಮಾಹಿತಿಗಳು ಕೂಡ ವಿದ್ಯಾರ್ಥಿಗಳ ಕಡೆಯಿಂದ ಹಬ್ತಾ ಇರುವಂತದ್ದಾಗಿರುತ್ತೆ. ಮತ್ತೆ ಕೆಲವೊಂದು ಕಡೆಗಳಲ್ಲೂ ಕೂಡ ಜೂನ್ 9ನೇ ತಾರೀಕಿನಂದು ರಿಸಲ್ಟ್ ಪ್ರಕಟ ಆಗ್ತಿದೆ SSLC ವಾರ್ಷಿಕ ಪರೀಕ್ಷೆ ಎರಡರದು ಅಂತ ಮಾಹಿತಿಗಳು ಕೂಡ ಒಂದು ಲಭ್ಯ ಆಗ್ತಾ ಇರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅದು ನಿಜಾನ ಏನು ಎತ್ತ ಜೂನ್ 9ನೇ ತಾರೀಕಿನಂದು SSLC ವಾರ್ಷಿಕ ಪರೀಕ್ಷೆ ಎರಡರ ಫಲಿತಾಂಶ ಪ್ರಕಟ ಆಗುತ್ತಾ, ಇಲಾಖೆ ಕಡೆಯಿಂದ ಆಗಿದ್ರೆ ಏನು ಮಾಹಿತಿಗಳಿದಾವೆ, ಇಲಾಖೆ ಅವರು ಕೊಟ್ಟಿರ್ತಕ್ಕಂಥ ಸುದ್ದಿ ಏನಾಗಿರುತ್ತೆ, ಜೂನ್ 9ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಇಲಾಖೆ ಅವರು ಸುದ್ದಿನ ಕೊಟ್ಟಿದ್ದಾರೆ ಅಥವಾ ರಿಸಲ್ಟ್ ಆಗಿದ್ರೆ ಯಾವಾಗ ಆಗಿದ್ರೆ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕೃತ ಮಾಹಿತಿ ಏನಾಗಿರುತ್ತೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಕ್ವಿಕ್ ಆಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ SSLC ಒಂದು ರಿಸಲ್ಟ್ ಗಳಿಗೆ ಸಂಬಂಧಪಟ್ಟಂತೆ ಈ ತರ ಒಂದು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಈ ತರ ವಿದ್ಯಾರ್ಥಿಗಳ ಒಂದು ವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ ಯಾವ ತರ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇತ್ಯಾದಿ, ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಡ್ತಾರೆ, ಇತರೆ ಒಂದು ಪ್ರಶ್ನೆಗಳಿದ್ದಾವಲ್ಲ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ನೀವು ಮಾಹಿತಿನ ತಿಳ್ಕೊತಾ ಇರಬಹುದಾಗಿರುತ್ತೆ. ಬೇಗನೆ ಕ್ವಿಕ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಇನ್ನ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಏನಿದೆಯಲ್ಲ SSLC ವಾರ್ಷಿಕ ಪರೀಕ್ಷೆ ಒಂದನ್ನ ಬರೆದಂತ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಯಾವ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿದ್ದಾರೆ ಅಂದ್ರೆ NC ಅಂತ ಬಂದಿದ್ದಲ್ಲ ವಿದ್ಯಾರ್ಥಿಗಳಿಗೆ ಯಾವ ಆಗಿರ್ಬೋದು, ಅಥವಾ ಒಂದು ಹಾಜರಾತಿಯ ಕೊರತೆಯಿಂದಾಗಿ SSLC ವಾರ್ಷಿಕ ಪರೀಕ್ಷೆ ಒಂದನ್ನ ತೆಗೆದುಕೊಳ್ಳಕ್ಕೆ ಆಗದಿರುವಂತಹ ವಿದ್ಯಾರ್ಥಿಗಳು, ಅಥವಾ ವಿದ್ಯಾರ್ಥಿಗಳಿಗೆ SSLC ವಾರ್ಷಿಕ ಪರೀಕ್ಷೆ ಒಂದನ್ನ ಬರೆದ್ವಿ ಅದರ ರಿಸಲ್ಟ್ ನಮಗೆ ಇನ್ನ ಇನ್ಕ್ರೀಸ್ ಆಗಬೇಕು, ಜಾಸ್ತಿ ರಿಸಲ್ಟ್ ಬರಬೇಕಿತ್ತು, ನಾವು ಅನ್ಕೊಂಡಷ್ಟು ರಿಸಲ್ಟ್ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಾರ್ಷಿಕ ಪರೀಕ್ಷೆ ಎರಡನ್ನ ಬರೀಬಹುದು ಅಂತ ಮಾಹಿತಿನ ಕೊಟ್ಟರು. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೇ ತಿಂಗಳ 26ನೇ ತಾರೀಕಿನಿಂದ ಶುರುವಾದಂತಹ ಜೂನ್ 2ನೇ ತಾರೀಕಿನ ತನಕ ನಡೆದಂತಹ ಒಂದು SSLC ವಾರ್ಷಿಕ ಪರೀಕ್ಷೆ ಎರಡೇನಿದೆಯಲ್ಲ ಆ ಒಂದು ಪರೀಕ್ಷೆನ ಬರ್ದಿರೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ ಗೆ ವೈಟ್ ಮಾಡ್ತಾ ಇದ್ದು, ರಿಸಲ್ಟ್ ಯಾವಾಗ ಅಂತ ವೈಟ್ ಮಾಡ್ತೀರಿ, ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಿರ್ತೀರಿ, ಒಂದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಯೂಟ್ಯೂಬ್ ನಲ್ಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಒಂದು ಟೀಚರ್ಸ್ ಗಳನ್ನ ಕೂಡ ಕೇಳೋದಾಗಿರ್ಬೋದು, ಎಲ್ಲರನ್ನೂ ಕೂಡ ಕೇಳ್ತಿರ್ತಾರೆ ರಿಸಲ್ಟ್ ಯಾವಾಗ ಅಂತ. ಈ ರೀತಿಯಾಗಿ ಹುಡುಕ್ತಿರುವಂತಹ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 9ನೇ ತಾರೀಕು ರಿಸಲ್ಟ್ ಅಂತ ಕೆಲವೊಬ್ರು ಮಾಹಿತಿಗಳನ್ನ ಕೊಡ್ತಾ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳು ನಮಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾರೆ ಜೂನ್ 9ಕ್ಕೆ ರಿಸಲ್ಟ್ ಅಂತ ನಿಜಾನ, ಅಥವಾ ನಮ್ಮ ಒಂದು ವಿಡಿಯೋಗಳಿಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಜೂನ್ 9ನೇ ತಾರೀಕಿನಂದು ರಿಸಲ್ಟ್ ಅಂತೆ ಅದು ರಿಸಲ್ಟ್ ಡೇಟ್ ಫಿಕ್ಸ್ ಇದೆ ಹಾಗೆ ಅಂತೆಲ್ಲ ವಿದ್ಯಾರ್ಥಿಗಳೇ ಮೆಸೇಜ್ ಆಗ್ತಾ ಇದ್ದೀರಾ. ಸೊ ನಮಗೆ ಬರ್ತಿರುವಂತಹ ಮಾಹಿತಿಗಳನ್ನ ನಿಮಗೆ ತಿಳಿಸ್ತಿರೋದಾಗಿರುತ್ತೆ. ಇಲಾಖೆ ಕಡೆಯಿಂದ ಏನ್ ಮಾಹಿತಿನ ಕೊಟ್ಟಿದ್ದಾರೆ ಅಧಿಕೃತವಾಗಿ ಅಂತ ಹೇಳಿದ್ರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವ್ಯಾಲ್ಯೂಯೇಷನ್ ಡೇಟ್ ನಿಗದಿ ಮಾಡಿರೋದಾಗಿರುತ್ತೆ. ಜೂನ್ 6, 2025ರಿಂದ SSLC ವಾರ್ಷಿಕ ಪರೀಕ್ಷೆ ಎರಡರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನು ಪ್ರಾರಂಭಿಸಲಾಗುತ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿರೋದು ಯಾವಾಗ ಅಂದ್ರೆ ಜೂನ್ 6ನೇ ತಾರೀಕಿನಂದು. ಕೆಲವು ಕಡೆ ಎಲ್ಲ ಒಂದು ಜೂನ್ 1ನೇ ತಾರೀಕಿನಿಂದನೇ ಅಥವಾ ಮೇ ತಿಂಗಳ ಒಂದು ಪರೀಕ್ಷೆ ಮುಗಿದಂತ ಸಂದರ್ಭದಿಂದನೇ ವ್ಯಾಲ್ಯೂಯೇಷನ್ ಆಗಿದೆ ಅಂತೆಲ್ಲ ಮಾಹಿತಿಗಳು ಕೂಡ ಲಭ್ಯ ಕೊಡ್ತಿದ್ದಾರೆ ನಿಮಗೆ. ಅದನ್ನ ಯಾವುದೇ ರೀತಿ ನಿಜ ಅಂತ ಇರೋದಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಿಂದ ಅಧಿಕೃತ ಮಾಹಿತಿಯನ್ನು ಲಭ್ಯ ಆಗಿದೆ ಅಂದ್ರೆ ಜೂನ್ ತಿಂಗಳ 6ನೇ ತಾರೀಕು 2025ರಿಂದ ವ್ಯಾಲ್ಯೂಯೇಷನ್ ಗಳನ್ನ ಅಂದ್ರೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನು ಶುರು ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 9ನೇ ತಾರೀಕು ರಿಸಲ್ಟ್ ಬರುತ್ತಾ ಏನು ಅಂತ ಪ್ರಶ್ನೆ ಕೇಳ್ತಿದಾರಲ್ಲ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನು ಇಲಾಖೆ ಇದೆಯಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ನ ಕಡೆಯಿಂದ ಲಭ್ಯವಿರುವಂತಹ ಮಾಹಿತಿ ಏನಂದ್ರೆ ರಿಸಲ್ಟ್ ಡೇಟ್ ನ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಅನ್ನು ಅವರು ಕೊಟ್ಟಿಲ್ಲ, ಆದ್ರೆ ವ್ಯಾಲ್ಯೂಯೇಷನ್ ಅನ್ನು ಜೂನ್ 6ರಿಂದ ಶುರು ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗಾಗಿ ಜೂನ್ 6ರಿಂದ ಮೌಲ್ಯಮಾಪನ ಕಾರ್ಯ ಅಂತ ಶುರು ಆಗಿರೋದಾಗಿರುತ್ತೆ. ಸೊ ಜೂನ್ 6ರಿಂದ ಶುರುವಾದಂತ ಸಂದರ್ಭದಲ್ಲಿ 3 ದಿನದಲ್ಲಿ ವ್ಯಾಲ್ಯೂಯೇಷನ್ ಅಂತೂ ಕಂಪ್ಲೀಟ್ ಮಾಡಿ ನಿಮಗೆ ರಿಸಲ್ಟ್ ಅಂತ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜೂನ್ ತಿಂಗಳ 9ನೇ ತಾರೀಕು ರಿಸಲ್ಟ್ ಬರುತ್ತಾ ಅಂತ ಏನು ಸಾಕಷ್ಟು ಪ್ರಶ್ನೆಗಳಿದಾವಲ್ಲ, ಅಥವಾ ವಿದ್ಯಾರ್ಥಿಗಳಲ್ಲಿ ಜೂನ್ 9ರಂದು ರಿಸಲ್ಟ್ ಅಂತಿದೆಯಲ್ಲ, ರಿಸಲ್ಟ್ ಅಂತಕ್ಕಂಥದ್ದು ಜೂನ್ 9ನೇ ತಾರೀಕು ಬರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ವಿದ್ಯಾರ್ಥಿಗಳು, ಅದಂತೂ ಸಾಧ್ಯನೇ ಇಲ್ಲ. ಸೊ ಎಲ್ಲೂ ಕೂಡ ನಿಮಗೆ ಏನಾದ್ರು ಮಾಹಿತಿಗಳು ಲಭ್ಯ ಆಗ್ತಾರೆ ಜೂನ್ 9ಕ್ಕೆ ರಿಸಲ್ಟ್ ಅಥವಾ ವ್ಯಾಲ್ಯೂಯೇಷನ್ ಬೇಗ ಸ್ಟಾರ್ಟ್ ಆಗಿದೆ ಅದು ಯಾವುದು ಕೂಡ ನಂಬಕ್ ಹೋಗ್ಬೇಡಿ. ಜೂನ್ 6ರಿಂದ ವ್ಯಾಲ್ಯೂಯೇಷನ್ ಶುರು ಆಗಿರೋದಾಗಿರುತ್ತೆ. ಇಲಾಖೆ ಒಂದು ಸುತ್ತಲನ್ನು ಕೂಡ ವೀಕ್ಷಣೆ ಮಾಡ್ತಿರ್ತೀರ ಸ್ಕ್ರೀನ್ ಮೇಲೆ. ಸೊ ಆ ಒಂದು ಪ್ರಕಾರದಲ್ಲಿ ಹೇಳುವಂತಂದ್ರೆ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಅಂತಂದ್ರೆ ಜೂನ್ ತಿಂಗಳ 2ನೇ ವಾರದ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರುವ ಸಾಧ್ಯತೆ ಅಥವಾ 3ನೇ ವಾರದ ಆಸುಪಾಸಿನಲ್ಲಿ ರಿಸಲ್ಟ್ ಬರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಜೂನ್ ತಿಂಗಳ 15ನೇ ತಾರೀಕಿನ ಹಿಂದೆ ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬಟ್ ಆದ್ರೆ ಜೂನ್ 9ನೇ ತಾರೀಕು 10ನೇ ತಾರೀಕು ಒಳಗಡೆ ಎಲ್ಲ ರಿಸಲ್ಟ್ ಅಂತೂ ಬರೋ ಸಾಧ್ಯತೆ ತೀರಾ ಸದ್ಯಕ್ಕೆ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟು ಬೇಗಂತೂ ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸಿ ಕೊಡ್ಲಿಕ್ಕೆ ಆಗೋದಿಲ್ಲ ರಿಸಲ್ಟ್ ನ. ಆ ಕಾರಣಕ್ಕೆ ಸದ್ಯಕ್ಕಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ ಜೂನ್ 9ನೇ ತಾರೀಕು ರಿಸಲ್ಟ್ ಬರ್ತಾ ಅಂತೀರಿ, ಜೂನ್ 9ನೇ ತಾರೀಕು ಯಾವುದೇ ರೀತಿ ರಿಸಲ್ಟ್ ಅದು ಅನೌನ್ಸ್ ಆಗ್ತಿಲ್ಲ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.